ನ್ಯೂಸ್ ಲಭ್ಯ ಆಗ್ತಾ ಇರುವಂತದ್ದು ರಾಜಕಾರಣದಲ್ಲಿ ಡಿಕೆಶಿ ಸರ್ಕಾರದಲ್ಲಿ ಸ್ಫೋಟಕ ಬೆಳವಣಿಗೆ ಮತ್ತೊಂದು ವಿಕೆಟ್ ಡೌನ್ ಆಗ್ತಾ ಇದೆ. ಡಿಕೆಶಿ ಸರ್ಕಾರದಲ್ಲಿ ಸ್ಫೋಟಕ ಬೆಳವಣಿಗೆ ಆಗಿರುವಂತದ್ದು ಮತ್ತೊಂದು ವಿಕೆಟ್ ಡೌನ್. ಸಚಿವ ಸ್ಥಾನಕ್ಕೆ ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ನೀಡಿದ್ದಾರೆ. ನಿನ್ನೆಯೇ ಸಿಎಂಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿರುವಂತಹ ನಾಗೇಂದ್ರ ರಾಜೀನಾಮೆ ಅಂಗೀಕಾರ ಮಾಡಬೇಕಾ ಮಾಡಬಾರ್ದಾ ಅನ್ನುವಂತಹ ಪ್ರಶ್ನೆ ಇದೆ. ಈ ವಿಚಾರದಲ್ಲಿ ಇನ್ನೂ ತೀರ್ಮಾನವನ್ನ ಕೈಗೊಳ್ಳದ ಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಕುರಿತು ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇರುವಂತದ್ದು ನೋಡಿ. ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸ್ಫೋಟಕ ಬೆಳವಣಿಗೆ ಆಗಿದೆ. ರಾಜ್ಯ ರಾಜಕಾರಣದಲ್ಲಿ ಈಗ ಬೆಳವಣಿಗೆ ಆಗಿರುವಂತದ್ದು ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮತ್ತೊಂದು ವಿಕೆಟ್ ಡೌನ್ ಆಗಿದೆ. ಡೌನ್ ಆಗ್ತಾ ಇದೆಯಾ ಅನ್ನುವಂಥದ್ದು. ಯಾಕಂತಂದ್ರೆ ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆ ನೀಡಿದ್ದಾರೆ. ನಿನ್ನೆಯೇ ಸಿಎಂ ಅವರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜೀನಾಮೆ ಅಂಗೀಕಾರ ಮಾಡಬೇಕಾ ಮಾಡಬಾರ್ದಾ ಇದೇ ಒಂದು ವಿಚಾರದಲ್ಲಿ ಇನ್ನೂ ಕೂಡ ತೀರ್ಮಾನ ಕೈಗೊಂಡಿಲ್ಲ ಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಕುರಿತಾಗಿ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ ನೋಡಿ. ಬಹುದೊಡ್ಡ ಬೆಳವಣಿಗೆ ಆಗಿರುವಂತದ್ದು ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸಂಪುಟ ರಚನೆಯಾಗಿ ಇನ್ನೂ ಕೂಡ 1 ತಿಂಗಳು ಆಗಿಲ್ಲ. ಅಷ್ಟರಲ್ಲೇ ಈಗ ಮತ್ತೊಂದು ವಿಕೆಟ್ ಡೌನ್ ಅನ್ನುವಂಥದ್ದು. ನಿನ್ನೆಯೇ ಈ ಒಂದು ರಾಜೀನಾಮೆ ಪತ್ರವನ್ನ ನೀಡಿದ್ದಾರಂತೆ. ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೂಡ ನೀಡಿದ್ದಾರೆ ನಾಗೇಂದ್ರ ಅವರು. ನಿನ್ನೆಯೇ ಸಿಎಂಗೆ ಈ ಒಂದು ರಾಜೀನಾಮೆ ಪತ್ರವನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಯಾಕೆ ಅಂಗೀಕಾರ ಮಾಡ್ತಾ ಇಲ್ಲ? ಮಾಡ್ಬೇಕೋ ಮಾಡಬಾರ್ದಾ? ಏನಾಗುತ್ತೆ? ಮಾಡಿದ್ರೆ ಏನಾಗಬಹುದು, ಮಾಡ್ಲಿಲ್ಲ ಅಂದ್ರೆ ಏನಾಗಬಹುದು? ಈ ಒಂದಷ್ಟು ವಿಚಾರಗಳು ಜೊತೆಗೆ ಚರ್ಚೆಗಳನ್ನ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ನಿನ್ನೆಯೇ ಇವರಾಗ್ಲೇ ಆಲ್ರೆಡಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಆದ್ರೆ ತೀರ್ಮಾನ ತೆಗೆದುಕೊಳ್ಬೇಕೋ ಬೇಡವೋ, ಅಂಗೀಕಾರ ಮಾಡ್ಬೇಕೋ ಮಾಡಬಾರ್ದಾ ಇದೇ ಒಂದು ಪ್ರಶ್ನೆ ಆಗಿರುವಂಥದ್ದು. ಇದೀಗ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಆದ್ರೆ ಅಂಗೀಕಾರ ಆಗಿಲ್ಲ. ಇನ್ನು ಸಂಪುಟ ವಿಸ್ತರಣೆಯಾಗಿ ಏನು ಬರೋಬ್ಬರಿ ಅಂತಂದ್ರೆ 1-3 ವಾರ ಆಗಿರಬಹುದು ಅಷ್ಟೇ. ಅಷ್ಟರಲ್ಲೇ ಆಗ್ಲೇ ಈಗ ರಾಜೀನಾಮೆ ನೀಡಿರುವಂಥದ್ದು. ಯಾಕೆ ಇವ್ರಿಗೆ ಗೊತ್ತಿರಲಿಲ್ವಾ ರಾಜೀನಾಮೆ ಸಚಿವರನ್ನಾಗಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸಂಪುಟಕ್ಕೆ ನಾಗೇಂದ್ರ ಅವರನ್ನ ಸೇರಿಸಿಕೊಳ್ಳೋದಕ್ಕಿಂತ ಮುಂಚೆ ಡಿಕೆ ಶಿವಕುಮಾರ್ ಅವರಿಗಾಗ್ಲಿ ಅಥವಾ ಹೈಕಮಾಂಡ್ ನಾಯಕರಿಗಾಗ್ಲಿ ಚರ್ಚೆಯನ್ನ ಮಾಡಲೇ ಇಲ್ವಾ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜೀವನ್ ಗೌಡ. ನೇರ ಸಂಪರ್ಕದಲ್ಲಿ ಜೀವನ್, ಇದೀಗ ಮತ್ತೊಂದು ವಿಕೆಟ್ ಡೌನ್ ಆಗ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸ್ಫೋಟಕ ಬೆಳವಣಿಗೆ. ಇದು ಏನಿದೆ ಈ ಕುರಿತಾಗಿ ಮಾಹಿತಿ? ಯಾಕೆ ಅವರು ರಾಜೀನಾಮೆ ಅಂಗೀಕಾರ ಮಾಡ್ತಾ ಇಲ್ಲ ಡಿಕೆ ಶಿವಕುಮಾರ್ ಅವರು? ಸದ್ಯ ಈ ಒಂದು ವಿಚಾರದ ಏನು ಈಗ ನಾಗೇಂದ್ರರವರು ರಾಜೀನಾಮೆಯನ್ನು ಡಿಕೆ ಶಿವಕುಮಾರ್ ಅವರು ಮುಂದೆ ಇಟ್ಟಿರುವಂಥ ವಿಚಾರ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳ ಮಧ್ಯೆ ಇದೊಂದು ದೊಡ್ಡ ಚರ್ಚೆ ಆಗ್ತಿದ್ದಂತಹ ವಿಚಾರ. ಯಾಕಂದರೆ ನಾಗೇಂದ್ರ ರಾಜೀನಾಮೆಯನ್ನು ಕೊಡೋದು ಅಸಾಧ್ಯ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು ಏನು ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ. ಆದರೆ ಈಗ ನಾಗೇಂದ್ರ ನಿನ್ನೆ ರಾತ್ರಿನೇ ಡಿಕೆ ಶಿವಕುಮಾರ್ ಅವರ ಕೈಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿರುವಂಥದ್ದು ಸದ್ಯ ರಾಜ್ಯಕ್ಕೆ ದೊಡ್ಡ ಬೆಳವಣಿಗೆ ಆಗಿರುವಂಥದ್ದು. ಸದ್ಯ ಈ ಒಂದು ವಿಚಾರವಾಗಿ ಏನು ಈ ಹಿಂದೆ ವಿಪಕ್ಷಗಳೆಲ್ಲ ಕೂಡ ಈ ಒಂದು ವಿಚಾರವಾಗಿ ಹೋರಾಟವನ್ನು ಮಾಡಿದ್ವು. ಕಳೆದ ಬಾರಿ ಅಧಿವೇಶನ 8 ದಿನಗಳ ಕಾಲ ಅಧಿವೇಶನ ನಡೆದಿತ್ತು. ಆ ಒಂದು ಅಧಿವೇಶನ ಕೂಡ ಸರಿಯಾಗಿ ನಡೆಯಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ಬೇರೆ ಯಾವುದೇ ವಿಚಾರಗಳು ಚರ್ಚೆ ಆಗದಂತೆ ಸದ್ಯ ನಾಗೇಂದ್ರ ವಿಚಾರವಷ್ಟೇ 8 ದಿನ ಕೂಡ ಪ್ರಸ್ತಾಪವಾಗಿದ್ದು. ಇಷ್ಟೆಲ್ಲ ಬೆಳವಣಿಗೆಗಳಾದಾಗ ಆದರೂ ಕೂಡ ಸದ್ಯ ಸದನ ನಡೆಯುವ ವೇಳೆಯೂ ಕೂಡ 2 ದಿನ ಸದನವನ್ನು 2 ದಿನ ಮೊಟಕುಗೊಳಿಸಿ ಏನು ನಾಗೇಂದ್ರ ರಾಜೀನಾಮೆಯನ್ನು ಕೊಡೋದಿಲ್ಲ ಅನ್ನೋ ಒಂದು ಮಾತನ್ನ ಕಾಂಗ್ರೆಸ್ ಪಕ್ಷ ಕೂಡ ಹೇಳಿತು. ಏನು ಹೈಕಮಾಂಡ್ ನಾಯಕರು ಇದನ್ನೆಲ್ಲ ತೀರ್ಮಾನ ಮಾಡ್ತಾರೆ ಅನ್ನೋ ಒಂದು ಮಾತನ್ನೇ ಹೇಳಿತು. ಆದರೆ ಈವರೆಗೆ ಯಾವುದೇ ಕಾರಣಕ್ಕೂ ಕೂಡ ಏನು ಹೈಕಮಾಂಡ್ ನಾಯಕರು ಇದರ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ಆದರೆ ನಿನ್ನೆ ದೆಹಲಿಗೆ ತೆರಳುವಂಥದ್ದು ಡಿಕೆ ಶಿವಕುಮಾರ್ ಅವರು ನಿನ್ನೆ ಬೆಳಗ್ಗೆ ಹೊರಡ್ತಾರೆ. ಹಿಂದೆನೇ ಏನು ನಾಗೇಂದ್ರ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಇವರೆಲ್ಲ ಹೋಗಿರುವಂಥದ್ದು. ಆದರೆ ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅನ್ನೋಂಥದ್ದು ನಿನ್ನೆ ರಾತ್ರಿ ಏನು ನಾಗೇಂದ್ರರವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿದೆ. ಈ ಒಂದು ವಿಚಾರ ಗಂಭೀರವಾಗಿ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಆಗಿದೆ. ಇದಾದಂತಹ ಬಳಿಕ ಏನು ಹೈಕಮಾಂಡ್ ನಾಯಕರು ಏನು ನಾಗೇಂದ್ರರವರಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಈ ಒಂದು ಆರೋಪವನ್ನು ಹೊತ್ತಂಥ ಸಂದರ್ಭದಲ್ಲಿ
ಏನು ವಿಪಕ್ಷಗಳೆಲ್ಲ ಈ ಒಂದು ವಿಚಾರವಾಗಿ ಚರ್ಚೆ ಮಾಡ್ತಿದ್ದಾವೆ. ಇದನ್ನೆಲ್ಲ ತಣ್ಣಗಾಗಿಸ್ಬೇಕು ಅಂದ್ರೆ ಸದ್ಯಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡುವಂಥದ್ದು ನಿಶ್ಚಿತ ಅನ್ನೋ ಒಂದು ಬೇಕಾಗಿತ್ತು. ಒಂದು ರಾಜೀನಾಮೆನ ಕೊಡಲೇಬೇಕು ಅನ್ನೋ ಒಂದು ಮಾತನ್ನ ಆಡಿಸಿ ಸದ್ಯ ನಾಗೇಂದ್ರ ಅವರನ್ನ ಅಲ್ಲೂ ಕೂಡ ಒಂದು ಮನವೊಲಿಸುವಂತ ಕಾರ್ಯ ಮಾಡಿಸಿ ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡ್ಲಿಕ್ಕೆ ಏನಾದರೂ ಹೇಳಿದ್ರ ಅನ್ನೋ ಒಂದು ಮಾತು ಇಲ್ಲಿ ಕೆಲವೊಂದಿಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಆದರೆ ಇನ್ನು ನಾಗೇಂದ್ರ ರಾಜೀನಾಮೆ ಕೊಟ್ಟಂತಹ ಬಳಿಕವೂ ಕೂಡ ಇನ್ನೂ ಡಿ ಕೆ ಶಿವಕುಮಾರ್ CM ಆದಂಥವರು ಇನ್ನೂ ಕೂಡ ಅದನ್ನ ಅಪ್ರೂವ್ ಮಾಡಿಲ್ಲ. ಯಾಕಂದ್ರೆ ಕೆಲವೊಂದಿಷ್ಟು ಚರ್ಚೆಗಳು ಅವರ ವಲಯದಲ್ಲೂ ಇನ್ನು ಹೈಕಮಾಂಡ್ ಮಟ್ಟದಲ್ಲೂ ಈ ಒಂದು ವಿಚಾರವಾಗಿ ಚರ್ಚೆ ಆಗಬೇಕಾಗಿರೋದು. ಅದಕ್ಕೋಸ್ಕರ ಈ ಒಂದು ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಮುಂದೆ ಏನಾಗಬಹುದು, ಮುಂದಿನ ಪರಿಸ್ಥಿತಿ ಏನಾಗುತ್ತೆ, ಇದನ್ನೆಲ್ಲ ಮುಂದೆ ಏನು ಇದೆಲ್ಲ ಚರ್ಚೆಗಳನ್ನ ಮಾಡಿ ಅದಾದ ಬಳಿಕ ಇವ್ರನ್ನ ಏನು ರಾಜೀನಾಮೆಯನ್ನ ಎಕ್ಸೆಪ್ಟ್ ಮಾಡಬೇಕಾ ಅಥವಾ ಸಚಿವ ಸ್ಥಾನದಲ್ಲಿ ಮುಂದುವರಿಸಬೇಕಾ ಅನ್ನೋ ಒಂದು ಚಿಂತನೆಯಲ್ಲಿ ಸದ್ಯ ಡಿ ಕೆ ಶಿವಕುಮಾರ್ ಅವರು ಇರುವಂತದ್ದು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇರುವಂತದ್ದು. ಹೈಕಮಾಂಡ್ ಜೊತೆ ನಿನ್ನೆಯೇ ಚರ್ಚೆಯನ್ನ ನಡೆಸಿದ್ದಾರೆ. ಈ ಬೆನ್ನಲ್ಲೇ CMಗೆ ರಾಜೀನಾಮೆಯನ್ನ ಕೂಡ ಸಲ್ಲಿಕೆ ಮಾಡಿರುವಂತದ್ದು ನಾಗೇಂದ್ರ. ವಿಪಕ್ಷಗಳ ಹೋರಾಟಕ್ಕೆ ಹೆದರಿ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ರ. ಪಾದಯಾತ್ರೆಗೆ ಮುಂದಾಗಿದ್ದಂತಹ ವಿಪಕ್ಷ ನಾಯಕರು ನಾನು ಕೂಡ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿದ್ರು. ಸದನದಲ್ಲೂ ಕೂಡ ಸದ್ದು ಮಾಡಿದ್ದಂಥದ್ದು ನಾಗೇಂದ್ರ ಅವರ ವಿಚಾರ. ಹೈಕಮಾಂಡ್ ಜೊತೆಗೆ ನಿನ್ನೆ ಚರ್ಚೆಯನ್ನ ನಡೆಸಿದ್ದಂತಹ CM ಡಿ ಕೆ ಶಿವಕುಮಾರ್ ಅವರು. ಈ ಬೆನ್ನಲ್ಲೇ ಇದೀಗ CMಗೆ ರಾಜೀನಾಮೆಯನ್ನ ಸಲ್ಲಿಸಿರುವಂತದ್ದು ಸಚಿವ ನಾಗೇಂದ್ರ ಅವರು. ವಿಪಕ್ಷಗಳ ಹೋರಾಟಕ್ಕೆ ಹೆದರಿ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ರ. ಪಾದಯಾತ್ರೆಗೆ ಮುಂದಾಗಿದ್ದಂತಹ ವಿಪಕ್ಷ ನಾಯಕರು ಪಾದಯಾತ್ರೆ ಮಾಡೋದಕ್ಕೆ ಸಜ್ಜಾಗಿದ್ರು. ಇದೇ ವಿಚಾರಕ್ಕೆ ಈಗ ಮಾತನಾಡಲಿದ್ದಾರೆ ನಮ್ಮ ಪ್ರತಿನಿಧಿ ಜೀವನ್ ನೇರ ಸಂಪರ್ಕದಲ್ಲಿ. ಜೀವನ್, ಇದೀಗ ವಿಪಕ್ಷಗಳು ರೆಡಿಯಾಗಿದ್ವು, ಹೇಗಾದ್ರೂ ಮಾಡಿ ನಾವು ರಾಜೀನಾಮೆಯನ್ನ ಪಡೆದುಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಸದನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಮಾಡಿದ್ರು, ಗಲಾಟೆ ಮಾಡಿದ್ರು, ಈಗ ಪಾದಯಾತ್ರೆಗೂ ಕೂಡ ಮುಂದಾಗಿದ್ರು. ಒಂದು ಕಡೆ ಗಮನಿಸ್ತಾ ಹೋಗೋದಾದ್ರೆ ವಿಪಕ್ಷಗಳಿಗೆ ಹೆದರಿ ಏನೋ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ರ ಅಂತ. ಇಲ್ಲಿ ವಿಪಕ್ಷಗಳಿಗೆ ಹೆದರಿ ಅನ್ನೋದೊಂದು ಬರೋದಕ್ಕಿಂತ ಏನು ಪಕ್ಷದ ಒಂದು ಏನು ಪಕ್ಷದ ಚಟುವಟಿಕೆಗಳಿಗಾಗಿರ್ಬೋದು, ಪಕ್ಷದ ಸಂಘಟನೆಗಾಗಿರ್ಬೋದು, ಆಗ ಪಕ್ಷದ ಮೇಲಿರುವಂತಹ ಕಾಳಜಿಗಾಗಿರ್ಬೋದು ಈ ಒಂದು ರಾಜೀನಾಮೆಯನ್ನು ಕೊಡ್ತಿದ್ದಾರೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾಗೇಂದ್ರ ಅವರು ಇರುವಂಥದ್ದು. ಅದೇ ರೀತಿಯಾಗಿ ಒಂದು ರಾಜೀನಾಮೆಯನ್ನು ಕೂಡ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಆದರೆ ಈ ಒಂದು ವಿಚಾರಗಳನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಬೇಕಾಗಿರುವಂಥದ್ದು ಪಕ್ಷದ ವಲಯದಲ್ಲಿ. ಯಾಕಂದರೆ ಸಾಕಷ್ಟು ಜನ ಸಚಿವರಿದ್ದಾರೆ ನೂತನವಾಗಿ, ಎಲ್ಲ ಕೂಡ ನೂತನ ಸಚಿವರೇನೆ. ಯಾಕಂದರೆ ಕಳೆದ ಬಾರಿ ಏನು ಸಿದ್ದರಾಮಯ್ಯನವರು CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತಹ ಬಳಿಕ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸಿದಾಗ್ಲಿಂದನೂ ಕೂಡ ಏನೆಲ್ಲ ಚರ್ಚೆ ಆಗಿದೆ, ಎಷ್ಟೆಲ್ಲ ಒಂದು ಏನು ಘಟನೆಗಳು ಅಂದ್ರೆ ಜಟಾಪಟಿಗಳು ನಡೆದಿದೆ ಒಂದು ಸಚಿವ ಸ್ಥಾನಕ್ಕಾಗಿ ಅನ್ನೋ ಒಂದು ಎಲ್ಲ ವಿಚಾರ ರಾಜ್ಯದ ಜನತೆಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಇಷ್ಟೆಲ್ಲ ಆದಂತಹ ಬಳಿಕ ನಾಗೇಂದ್ರಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ. ಯಾಕಂದರೆ ವಾಲ್ಮೀಕಿ ಹಗರಣದ ವಿಚಾರವಾಗಿ ಕಳೆದ ಬಾರಿ ರಾಜೀನಾಮೆಯನ್ನು ಕೊಟ್ಟಿದ್ರು ಸಿದ್ದರಾಮಯ್ಯನವರು CM ಆಗಿದ್ದಾಗ. ಅದಾದಂಥ ಬಳಿಕ ಡಿ ಕೆ ಸಂಪುಟದಲ್ಲಿ ಸಚಿವ ಸ್ಥಾನ ಕೂಡ ಸಿಗುತ್ತೆ. ಆದರೆ ಈ ವಿಚಾರವನ್ನು ಇಟ್ಕೊಂಡು ಏನು ವಿಪಕ್ಷಗಳು ಆಳವಾಗಿ ಈ ಒಂದು ವಿಚಾರದ ಬಗ್ಗೆ ಹೋರಾಟವನ್ನು ಮಾಡುವಂಥದ್ದು. ಮೊದಲೇ ಹೇಳಿದಾಗೆ ಸದನದಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಇನ್ನು ಮುಂದಿನ ತಿಂಗಳ ಅಂದರೆ ಸೆಪ್ಟೆಂಬರ್ 1ರಿಂದ ಏನು ಪಾದಯಾತ್ರೆ ಕೂಡ ಮುಂದಾಗಿದ್ದಂಥದ್ದು ವಿಪಕ್ಷ. ಸದ್ಯ ಪಾದಯಾತ್ರೆ ಏನಾದರೂ ಇವರು ವಿಪಕ್ಷಗಳು ಏನಾದರೂ ಪಾದಯಾತ್ರೆ ಮಾಡಿದ್ರೆ ಏನಾದರೂ ಕಾಂಗ್ರೆಸ್ ನಮ್ಮ ಪಕ್ಷಕ್ಕೆ ಏನಾದರೂ ಇದು ಹೊಡೆತ ಬೀಳಬಹುದಾ ಅನ್ನೋ ಒಂದು ಚಿಂತನೆಯಲ್ಲೂ ಕೂಡ ನಾಗೇಂದ್ರ ಅವರು ಮಾಡಿರ್ತಾರೆ. ಜೊತೆಗೆ ಹೈಕಮಾಂಡ್ ನಾಯಕರಾಗಿರ್ಬೋದು ಅಥವಾ ಹಿರಿಯ ನಾಯಕರ ಕೆಲವೊಂದು ಸೂಚನೆಗಳ ಅಂದರೆ ಕೆಲವೊಂದು ಸಲಹೆಗಳನ್ನು ನಾಗೇಂದ್ರ ಅವರು ಕೇಳಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಆಗಿದೆ ಇಷ್ಟಕ್ಕೆಲ್ಲ ಒಂದು ಪರಿಹಾರ ಬೇಕು ಅಂದ್ರೆ ಸದ್ಯಕ್ಕೆ ಏನು ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಅವರೇ ಒಂದು ಸ್ವಯಂ ಚಿಂತನೆಯನ್ನ ಮಾಡಿ ಸದ್ಯ ರಾಜೀನಾಮೆ ಲೆಟರ್ನ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇದನ್ನ ಅಂಗೀಕರಿಸ್ತಾರ ಅನ್ನೋಂಥದ್ದನ್ನ ಸದ್ಯ ಕಾದ್ ನೋಡ್ಬೇಕಾಗಿರೋದು. ಇದ್ರ ಜೊತೆಗೆ ಏನು ಇವತ್ತು ಸಂಜೆ ಅಂದ್ರೆ ಏನು ಮಧ್ಯಾಹ್ನ 3-4 ಗಂಟೆಗೆ ನಾಗೇಂದ್ರರವರು ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಈ ಪ್ರೆಸ್ ಮೀಟ್ ನಲ್ಲಿ ಈ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಡ್ಬೋದು ಅಂತ ಸದ್ಯ ಮಾಹಿತಿ ಇರುವಂತದ್ದು. ಗಂಗಾ, ಧನ್ಯವಾದ ಜೀವನ್ ತಮ್ಮೆಲ್ಲ ಮಾಹಿತಿಗಾಗಿ.